ಮರದಲ್ಲೇ ಕೊಳಿತಾ ಇವೆ ತೋತಾಪುರಿ ಮಾವಿನ ಹಣ್ಣು. ಇನ್ನು ಬೆಂಬಲ ಬೆಲೆ ವಿಸ್ತರಣೆ ಮಾಡುವಂತೆ ಈಗ ಕುಳಿತಿರುವಂತಹ ರೈತರು ಗಾಳಿಗೆ ಉದುರಿ ಮರದಲ್ಲಿಯೇ ಕೊಳೆತು ಹೋಗ್ತಾ ಇವೆ ಈಗ ಹಣ್ಣುಗಳು. ಕೇಂದ್ರ ಘೋಷಣೆಯನ್ನ ಮಾಡಿದಂತಹ ಬೆಂಬಲ ಬೆಲೆ ಮರದಲ್ಲೇ ಕೊಳಿತಾ ಇವೆ ಈಗ ತೋತಾಪುರಿ ಮಾವಿನ ಹಣ್ಣು. ಬೆಂಬಲ ಬೆಲೆ ವಿಸ್ತರಣೆಗಾಗಿ ಕಾದು ಕುಳಿತಿರುವಂತಹ ರೈತರು ಬೆಂಬಲ ಬೆಲೆ ನೀಡಬೇಕು ಅಂತ ಹೇಳಿ ಗಾಳಿಗೆ ಉದುರಿ ಮರಗಳಲ್ಲೇ ಕೊಳಿತಾ ಇವೆ ಹಣ್ಣುಗಳು. ಕೇಂದ್ರ ಘೋಷಣೆಯನ್ನ ಮಾಡಿದ್ದ ಬೆಂಬಲ ಬೆಲೆ ಅವಧಿ ಅಂತ್ಯವನ್ನ ಕಂಡಿದೆ. ಈಗ ಇನ್ನು 1,30,000 ಮೆಟ್ರಿಕ್ ಟನ್ ಮಾವಿಗೆ ಬೆಂಬಲ ಬೆಲೆ ಘೋಷಣೆಯನ್ನ ಮಾಡಲಾಗಿತ್ತು. ಹೆಚ್ಚುವರಿ 5,20,000 ಮೆಟ್ರಿಕ್ ಟನ್ನಿಗೆ ಬೆಂಬಲ ಬೆಲೆ ವಿಸ್ತರಿಸುವಂತೆ ಈಗ ಪಟ್ಟು ಹಿಡಿಯಲಾಗಿದೆ. ಆದರೆ ಬೆಂಬಲ ಬೆಲೆ ವಿಸ್ತರಣೆ ಮಾಡದಂತಹ ಕೇಂದ್ರ ಸರ್ಕಾರ ಈ ಹಿನ್ನೆಲೆಯಲ್ಲಿ ಮಾವು ಕಟಾವು ಮಾಡದೆ ಕಾದು ಕುಳಿತಂತಹ ರೈತರು ಹಾಗಾಗಿ ಮರದಲ್ಲಿ ಕೊಳೆತು ಹೋಗ್ತಾ ಇವೆ ಹಣ್ಣು. ಶ್ರೀನಿವಾಸಪುರ ಸೇರಿ ಹಲವೆಡೆ ಮರಗಳಲ್ಲಿಯೇ ಮಾವು ಕೊಳೆತು ಹೋಗ್ತಾ ಇವೆ. ನೋಡಿ, ಏನು ಮರದಲ್ಲಿಯೇ ಕೊಳೆತು ಹೋಗ್ತಾ ಇವೆ ತೋತಾಪುರಿ ಮಾವಿನ ಹಣ್ಣು. ಬೆಂಬಲ ಬೆಲೆ ವಿಸ್ತರಣೆ ಮಾಡಿ ಅಂತ ಹೇಳಿ ರೈತರು ಕಾದು ಕುಳಿತು ಮಾವು ಕಟಾವು ಮಾಡದೆ ಕೂತಿದ್ದಾರೆ. ಅದೇ ಈಗ ಏನಾಗಿದೆ, ಗಾಳಿಗೆ ಉದುರಿ ಮರಗಳಲ್ಲಿಯೇ ಹಣ್ಣುಗಳು ಕೊಳೆತು ಹೋಗ್ತಾ ಇವೆ. ಕೇಂದ್ರ ಘೋಷಣೆ ಮಾಡಿದಂತಹ ಬೆಂಬಲ ಬೆಲೆ ಅವಧಿ ಅಂತ್ಯವಾಗಿದ್ದು ಅದನ್ನು ವಿಸ್ತರಣೆ ಮಾಡುವಂತೆ ರೈತರು ಪಟ್ಟು ಹಿಡಿದಿದ್ದಾರೆ. 1,30,000 ಮೆಟ್ರಿಕ್ ಟನ್ ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತ ಹೇಳಿ ಮಾಡಿತ್ತು. ಇನ್ನು ಹೆಚ್ಚುವರಿಯಾಗಿ 5,20,000 ಮೆಟ್ರಿಕ್ ಟನ್ನಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿ ಅಂತ ರೈತರು ಕೇಳ್ತಿರುವಂಥದ್ದು. ಆದರೆ ಬೆಂಬಲ ಬೆಲೆ ವಿಸ್ತರಣೆಯನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಮಾವು ಕಟಾವನ್ನ ಮಾಡದೆ ರೈತರು ಕಾದು ಕುಳಿತಿದ್ದಾರೆ. ಹಾಗಾಗಿ ಶ್ರೀನಿವಾಸಪುರ ಸೇರಿ ಹಲವೆಡೆ ಮರಗಳಲ್ಲಿ ತೋತಾಪುರಿ ಮಾವಿನ ಹಣ್ಣು ಕೊಳೆತು ಹೋಗ್ತಾ ಇವೆ. ರೈತರು ಏನು ಬೆಲೆಯ ವಿಸ್ತರಣೆಗೆ ಪಟ್ಟು ಹಿಡಿದಿರುವಂಥದ್ದು. ಆದರೆ ಕೇಂದ್ರ ಮಾಡ್ತಾ ಇಲ್ಲ. 1,30,000 ಮೆಟ್ರಿಕ್ ಟನ್ನಿಗೆ ಇರುವಂಥದ್ದು ಬೆಂಬಲ ಬೆಲೆ. ಆದರೆ ಇವರು ಕೇಳ್ತಿರುವಂಥದ್ದು 5 ಲಕ್ಷದ ಮೇಲೆ ಕೇಳ್ತಿದ್ದಾರೆ. ಹಾಗಾಗಿ ಕೇಂದ್ರ ಇನ್ನೂ ಬೆಂಬಲ ಬೆಲೆ ವಿಸ್ತರಣೆ ಮಾಡಿಲ್ಲ. ಹಾಗಾಗಿ ಮಾವು ಕಟಾವು ಮಾಡಿದ ರೈತರು ಮಾವುಗಳೆಲ್ಲ ಕೊಳೆತು ಮರದಲ್ಲೇ ಕೊಳೆತು ಕೆಳಗಡೆ ಬೀಳ್ತಾ ಇರುವಂಥದ್ದು. ಏನು ನೋಡಿ, ಈಗ ಮರದಲ್ಲೇ ಮಾವಿನ ಹಣ್ಣು ಕೊಳೆತು ಹೋಗ್ತಾ ಇವೆ. ರೈತರು ಮಾವು ಕಟಾವು ಮಾಡ್ತಿಲ್ಲ. ಯಾಕಂದರೆ ಬೆಂಬಲ ಬೆಲೆ ವಿಸ್ತರಣೆ ಮಾಡುವಂತೆ ರೈತರು ಇಲ್ಲಿ ಪಟ್ಟು ಹಿಡಿದಿದ್ದಾರೆ. 1,30,000 ಮೆಟ್ರಿಕ್ ಟನ್ ಮಾವಿಗೆ ಬೆಂಬಲ ಬೆಲೆ ಇದೆ. ಆದರೆ ಅವರು ಕೇಳ್ತಾ ಇರುವಂಥದ್ದು 5 ಲಕ್ಷ ಮೆಟ್ರಿಕ್ ಟನ್ನಿಗೆ ಬೆಂಬಲ ಬೆಲೆಯನ್ನು ಕೇಳ್ತಾ ಇರುವಂಥದ್ದು ರೈತರು. ಆದರೆ ಇದನ್ನು ವಿಸ್ತರಣೆ ಮಾಡ್ತಿಲ್ಲ ಕೇಂದ್ರ. ಹಾಗಾಗಿ ರೈತರು ಕಾದು ಕುಳಿತು ಈಗ ಮಾವುಗಳೆಲ್ಲ ಮರದಲ್ಲೇ ಕೊಳೆತು ಹೋಗಿವೆ, ಗಾಳಿಗೆ ಉದುರಿ ಬೀಳುತ್ತಾ ಇರುವಂಥದ್ದು. ಹಾಗಾಗಿ ಏನು ಹಣ್ಣುಗಳೆಲ್ಲ ಕೊಳೆತು ಹೋಗಿವೆ.